ಗೊತ್ತಿರೋಷ್ಟೇ ಸರ್ ಮಕ್ಕಳಿಗೆ ತಿಳ್ಕೊಳ್ಳಿ. ಮಕ್ಕಳ ಬಗ್ಗೆ ಏನಾದ್ರು ಶೋಷಣೆಗಳಾದಾಗ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಮಾಡಿರುವಂತಹ ಕಾಯ್ದೆಯನ್ನು ಮಕ್ಕಳ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯವನ್ನ ತಡೆಗಟ್ಟುವ ಕಾಯ್ದೆ, ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಅಂಡ್ ಚಿಲ್ಡ್ರನ್. ಆಯ್ತಾ? ಅಂಡ್ ಸೆಕ್ಷುವಲ್ ಅಬ್ಯೂಸ್. ಪೋಕ್ಸೋ ಅಂತಂದ್ರೆ ಈ ತರ ಇದೆ. ಸಣ್ಣ ಮಕ್ಕಳ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯವನ್ನು ತಡೆಯುವ ಕಾಯ್ದೆ ಅಂದ್ಮೇಲೆ ಮಕ್ಕಳು ಅಂದ್ರೆ ಯಾರು ಅಂತ ನಾವು ತಿಳ್ಕೊಳ್ಬೇಕಲ್ವಾ? ಯಾರೆಲ್ಲ ಮಕ್ಕಳು ಕಾನೂನು ಪ್ರಕಾರ? ಮೇಲಿರೋದು ಕಾನೂನಿನ ಪ್ರಕಾರ 18 ವರ್ಷದ ಕೆಳಗಿರುವ ಎಲ್ಲರೂ ಮಕ್ಕಳು ಅಂತ ಈ ದೇಶದ ಕಾನೂನು ಹೇಳುತ್ತೆ. ಆಯ್ತಾ? 18 ವರ್ಷದ ಕೆಳಗಿನ ಮಕ್ಕಳು ಯಾರಾದ್ರೂ ತಪ್ಪು ಮಾಡಿದ್ರೆ ನಿಮ್ಮನ್ನ ಪೊಲೀಸರು ಅರೆಸ್ಟ್ ಮಾಡಕ್ ಬರಲ್ಲ. ನಿಮಗಾಗಿನೇ ಮಕ್ಕಳಿಗಾಗಿ 18 ವರ್ಷದ ಕೆಳಗಿನ ಮಕ್ಕಳಿಗೋಸ್ಕರನೇ ಜುವೆನೈಲ್ ಜಸ್ಟಿಸ್ ಬೋರ್ಡ್, ಬಾಲ ನ್ಯಾಯಾಲಯ ಕಾನೂನಿನೊಂದಿಗೆ ಸಂಘರ್ಷಕ್ಕೆ ಒಳಗಾದ ಬಾಲಕರು ಅಥವಾ ಬಾಲಕಿಯರು ಅಂತ ಕರೀತಾರೆ. ತಪ್ಪು ಮಾಡಿದವರನ್ನ ಆರೋಪಿಗಳು ಅಂತ ಕರೆಯುತ್ತಾರೆ. ನೀವೆಲ್ಲ ಯಾರಿಗೆ ಮಾಧ್ಯಮಗಳು, ಟಿವಿ, ಪೇಪರ್ ನೋಡೋ ಅಭ್ಯಾಸ ಇದೆ? ಕೈ ಒಂದು, ಎರಡು, ಮೂರು, ಪೇಪರ್ ಬರುತ್ತೆ ಹಾಸ್ಟೆಲ್ಗೆ. ಹಾಸ್ಟೆಲ್ ಅಲ್ಲಿ ಪೇಪರ್ ಓದೋದೆ. ನೀವು ಪೇಪರ್ ಓದ್ತಿದ್ದೀರಿ ಅಂತ ನಾನು ಖಚಿತಪಡಿಸ್ಕೋಬೇಕೀಗ. ಈಗ ನಾನು ಕೇಳ್ತೀನಿ, ಈಗ ಮೊನ್ನೆ ಯಾರೋ ಒಬ್ಬ ದೊಡ್ಡ ರಾಜಕಾರಣಿಯ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಲಾಯಿತು ಅಂತ ಪೇಪರ್ ಎಲ್ಲ ಬಂದಿದೆ. ಯಾರು? ವೆರಿ ಗುಡ್. ಆದರೆ ಹಿಂದಿನ ವರ್ಷ ಈ ದೇಶದ ಬಹಳ ಫೇಮಸ್ ಸ್ವಾಮೀಜಿ ಒಬ್ಬರ ಬಗ್ಗೆ ಪೋಕ್ಸೋ ಕಾಯ್ದೆ ರಿಜಿಸ್ಟರ್ ಆಗಿ ಅರೆಸ್ಟ್ ಆಗಿ ಒಳಗಡೆ ಆಗಿದ್ರು. ಯಾರು ಹೇಳಿದ್ರೆ ಜೋರಾಗಿ ತಪ್ಪಾಗಿ ಪರವಾಗಿಲ್ಲ. ಈ ಕಡೆ ಅವನು 1 ವರ್ಷದಿಂದ ಜೈಲೊಳಗಡೆ ಇದ್ದ ಸ್ವಾಮೀಜಿ. ಯಾರು? ಯಾರು ಸ್ವಾಮೀಜಿ ಜೈಲೊಳಗಿದ್ದವನು? ಪೂರ್ಣಾನಂದ. ಕಮಾನ್, ಅವನು ಇನ್ನೂ ಬೇರೆ ಸ್ವಾಮೀಜಿ. ಯಾರು? ಚಿತ್ರದುರ್ಗದವನು ಅಂತ ಗೊತ್ತಾಯ್ತು ಅವ್ರಿಗೆ. ಚಿತ್ರದುರ್ಗದವನು ಅಂತ ಹೇಳಿದ್ರು. ಈಗ ಹೇಳಿ, ಹಿಂಟ್ ಕೊಟ್ಟಾಯ್ತು ಅವರು. ಯಾರು ಸ್ವಾಮೀಜಿ ಚಿತ್ರದುರ್ಗದವನು? ಮುರುಘಾನಂದ ಸ್ವಾಮೀಜಿ. ಹೇಳಿದ್ಯಾ? ಜೋರ ಹೇಳು. ಮುರುಘಾನಂದ ಶ್ರೀ. ಆಮೇಲೆ ಅದರ ಹಿಂದೆ ಸ್ವಲ್ಪ ವರ್ಷದಿಂದ ಇನ್ನೊಬ್ಬ ಸ್ವಾಮೀಜಿಗಳು ಇದೇ ಕೇಸ್ ರಿಜಿಸ್ಟರ್ ಆಗಿತ್ತು. ಯಾರು? ರಾಘವೇಂದ್ರ ಭಾರತಿ ಸ್ವಾಮೀಜಿ. ಆಮೇಲೆ ಉತ್ತರ ಪ್ರದೇಶ. ಕರೆಕ್ಟ್ ಕರೆಕ್ಟ್. ಬಾಬಾ ಉತ್ತರ ಪ್ರದೇಶದ ಒಂದು ಸ್ವಾಮೀಜಿ, ಅವನ ಮೇಲೂ ಕೂಡ ಪೋಕ್ಸೋ ಕಾಯ್ದೆಯಲ್ಲಿ ಕೇಸ್ ರಿಜಿಸ್ಟರ್ ಆಯಿತು. ಅವನು ಕೂಡ ಜೈಲಿಗೆ. ಹಾಗೆ ಹರಿಯಾಣ ಅಥವಾ ಪಂಜಾಬ್ನ ಒಬ್ಬ ಸ್ವಾಮೀಜಿಯ ವಿರುದ್ಧ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ಅವನು ಈಗ ಹೇಳಿ,
ಸ್ವಾಮೀಜಿಗಳು ಅಂದ್ರೆ ಬಹಳ ಗೌರವ ಅಂತ ಅವ್ರನ್ನ ನೀವೆಲ್ಲ ಪೂಜೆ